ಭಕ್ತ ಪ್ರಹ್ಲಾದ ನಟ ಸಾರ್ವಭೌಮ ಪದ್ಮಭೂಷಣ ಡಾಕ್ಟರ್ ರಾಜ್ಕುಮಾರ್ ಅಭಿನಯದ ಪೌರಾಣಿಕ ಚಿತ್ರವಾಗಿದ್ದು 1983ರಲ್ಲಿ ತೆರೆಕಂಡಿದೆ. ಲೆಜೆಂಡರಿ ಡೈರೆಕ್ಟರ್ ಆದ ವಿಜಯ ರೆಡ್ಡಿ ಅವರ ನಿರ್ದೇಶನ ಈ ಚಿತ್ರಕ್ಕಿದೆ. ಚಿತ್ರಕಥೆ ಸಂಭಾಷಣೆ ಚಿ ಉದಯಶಂಕರ್ ಅವರದು. ಸಂಗೀತ ಸಂಯೋಜನೆ ಟಿ.ಜಿ. ಲಿಂಗಪ್ಪ. ಈ ಚಿತ್ರವು ಹಿಂದೂ ಪುರಾಣವಾದ ಪ್ರಹ್ಲಾದ ಚರಿತ್ರೆಯ ಮೇಲೆ ಆಧಾರಿತವಾಗಿದೆ. ಅಷ್ಟೇ ಅಲ್ಲದೆ ಈ ಚಿತ್ರವು ಪ್ರಹ್ಲಾದನ ಮೇಲೆ ಚಿತ್ರಿತವಾದ 4ನೇ ಚಿತ್ರವಾಗಿದೆ. ಉಳಿದ 3 ಚಿತ್ರಗಳು ಬ್ಲಾಕ್ ಅಂಡ್ ವೈಟ್ ನಲ್ಲಿದ್ದರೆ ಇದೊಂದು ಮಾತ್ರ ಕಲರ್ನಲ್ಲಿ ಚಿತ್ರಿತವಾಗಿದೆ. ಈ ಚಿತ್ರದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರು ಹಿರಣ್ಯಕಶ್ಯಪುವಿನ ಪಾತ್ರದಲ್ಲಿ ಲೀಲಾಜಾಲವಾಗಿ ಅಭಿನಯಿಸಿದ್ದಾರೆ. ಹಿರಣ್ಯಕಶ್ಯಪು ಪಾತ್ರದಲ್ಲಿನ ತಲ್ಲೀನತೆ, ಹಾವ ಭಾವ, ಗತ್ತು, ರಾಜಗಾಂಭೀರ್ಯ, ರಾಜರ ಠೀವಿ ಅದ್ಭುತವಾಗಿ ಮೂಡಿ ಬಂದಿವೆ. ಪೌರಾಣಿಕ ಪಾತ್ರಗಳಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರೇ ಸಾಟಿ ಎಂದರೆ ತಪ್ಪಾಗಲಾರದು. ಇನ್ನು ಈ ಚಿತ್ರದಲ್ಲಿ ಹಿರಣ್ಯಕಶ್ಯಪುವಿನ ಸಹೋದರ ಅಂದರೆ ಹಿರಣ್ಯಾಕ್ಷನಾಗಿ ತೂಗುದೀಪ್ ಶ್ರೀನಿವಾಸರವರು ಅಬ್ಬರಿಸಿ ಬೊಬ್ಬಿರಿದಿದ್ದಾರೆ. ನಾರದನ ಪಾತ್ರದಲ್ಲಿ ಕಾಣಿಸಿಕೊಂಡಿರುವ ನಮ್ಮ ಅನಂತನಾಗ್ ಅವರು ತುಂಬಾ ಸೊಗಸಾಗಿ ಅಭಿನಯಿಸಿದ್ದಾರೆ. ಇನ್ನು ಎಲ್ಲದಕ್ಕೂ ಕಳಶವಿಟ್ಟಂತೆ ಕುಮಾರ ಪ್ರಹ್ಲಾದನಾಗಿ ನಮ್ಮನ್ನೆಲ್ಲರ ಪ್ರೀತಿ ಅಪ್ಪೂರವರು ಬಾಲನಟನಾಗಿ ಕಾಣಿಸಿಕೊಂಡಿದ್ದು ಡಾಕ್ಟರ್ ರಾಜ್ಕುಮಾರ್ ಅವರ ರೌದ್ರಾವತಾರದ ಅಭಿನಯದ ಮುಂದೆ ಸಂಯಮದ ಮೂರ್ತಿಯಂತೆ ಕಾಣಿಸಿಕೊಂಡಿದ್ದಾರೆ. ಅಲ್ಲದೆ ಈ ಚಿತ್ರದ ಶೂಟಿಂಗ್ ಸಮಯದಲ್ಲಿ ಬಾಲಕರಾಗಿದ್ದ ಅಪ್ಪೂರವರು ತಮ್ಮ ತಂದೆಯವರ ಅಭಿನಯಕ್ಕೆ ತುಂಬಾ ಹೆದರಿದ್ದರಂತೆ. ಇನ್ನು ಈ ಚಿತ್ರದ ಒಂದು ದೃಶ್ಯದ ಬಗ್ಗೆ ಹೇಳಲೇಬೇಕು. ಈ ದೃಶ್ಯದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರು ಸ್ವಗತ ಅಂದರೆ ತಮ್ಮ ಮನಸ್ಸಿನಲ್ಲಿಯೇ ಹೇಳಿಕೊಳ್ಳುವಂತಹ ದೃಶ್ಯವು ನೋಡುಗರ ಮೈ ಜುಮ್ಮೆನಿಸುತ್ತದೆ. ಆ ದೃಶ್ಯದಲ್ಲಿ ಅಣ್ಣವರು ತಮ್ಮ ಅಭಿನಯದ ಪರಾಕಾಷ್ಠತೆಯನ್ನು ತೋರಿಸಿದ್ದಾರೆ. ಕೆಂಡವನ್ನೇ ಕಾರುವಂತಹ ಕಣ್ಣುಗಳು, ತಮ್ಮ ಕಣ್ಣ ನೋಟದಲ್ಲಿ ಎದುರಾಳಿಯನ್ನು ಕೊಲ್ಲುವ ತೀಕ್ಷ್ಣತೆ, ಆವೇಶಭರಿತವಾದ ನಟನೆ, ಅದ್ಭುತವಾದ ಸಂಭಾಷಣೆ. ನನ್ನ ಪ್ರಕಾರ ಈಗಿನ ಯುವ ಪೀಳಿಗೆ ನಟರು ಅಣ್ಣವರ ಇಂತಹ ಚಿತ್ರಗಳನ್ನು ನೋಡಲೇಬೇಕು ಎಂಬುದು ನನ್ನ ವೈಯಕ್ತಿಕ ಅಭಿಪ್ರಾಯ. ಏಕೆಂದರೆ ಅಣ್ಣವರ ಅಭಿನಯದಲ್ಲಿ ಒಂದು ಯೂನಿವರ್ಸಿಟಿ ಇದ್ದ ಹಾಗೆ. ಇನ್ನು ನಮ್ಮ ಸಾಹಿತ್ಯ ರತ್ನ ಚಿ ಉದಯಶಂಕರ್ ಅವರು ಈ ಚಿತ್ರದ ಸಂಭಾಷಣೆಯಲ್ಲಿ ಗಮನ ಸೆಳೆಯುತ್ತಾರೆ. ಅಂದರೆ ಅವರು ಬರೆದಿರುವ ಸಂಭಾಷಣೆಗಳಲ್ಲಿ ರಾಜರು ಬಳಸುತ್ತಿದ್ದ ರಾಯಲ್ ಲ್ಯಾಂಗ್ವೇಜ್ ಅಂದರೆ ರಾಜರ ಭಾಷೆಯನ್ನು ಸಮರ್ಥವಾಗಿ ಬಳಸಿದ್ದಾರೆ. ಸಂಭಾಷಣೆಗಳು ಈ ಚಿತ್ರದ ಕಿರೀಟಪ್ರಾಯವಾಗಿ ಮೂಡಿ ಬಂದಿವೆ. ಚಿತ್ರದ ಸಂಗೀತದ ವಿಷಯಕ್ಕೆ ಬರುವುದಾದರೆ ಟಿ.ಜಿ. ಲಿಂಗಪ್ಪನವರು ಸಂಯೋಜಿಸಿರುವ ಎಲ್ಲ ಹಾಡುಗಳು ರಮಣೀಯವಾಗಿ ಮೂಡಿ ಬಂದಿವೆ. ಅದರಲ್ಲೂ ಹಿನ್ನೆಲೆ ಸಂಗೀತವಂತೂ ಅದ್ಭುತವಾಗಿದೆ. ಇನ್ನು ಈ ಚಿತ್ರಕ್ಕೆ ಆ ಸಾಲಿನ ರಾಜ್ಯ ಸರ್ಕಾರದ ಪ್ರಶಸ್ತಿಗಳಲ್ಲಿ 2 ಪ್ರಶಸ್ತಿಗಳು ದೊರಕಿದ್ದು ಅತ್ಯುತ್ತಮ ಶಬ್ದಗ್ರಹಣ ಅಂದರೆ ಸೌಂಡ್ ರೆಕಾರ್ಡಿಂಗ್ ಮತ್ತು ಅತ್ಯುತ್ತಮ ಛಾಯಾಗ್ರಹಣಕ್ಕಾಗಿ ಎಸ್ ಲಾಲ್ ರವರಿಗೆ ದೊರಕಿದೆ. ಈ ಚಿತ್ರದಲ್ಲಿ ಅಪ್ಪ ಮಗನ ನಡುವಿನ ಜುಗಲ್ಬಂದಿಯ ಸನ್ನಿವೇಶಗಳು, ಯುದ್ಧದ ದೃಶ್ಯಗಳು ಮತ್ತು ಗದೆಯಿಂದ ಕಂಬಕ್ಕೆ ಹೊಡೆಯುವ ದೃಶ್ಯದ ಸೌಂಡ್ಗಳು ಅತ್ಯುತ್ತಮವಾಗಿ ಮೂಡಿಬಂದಿದ್ದು ನೋಡುಗರ ಎದೆ ಜಲ್ಲೆನಿಸುತ್ತವೆ. ಅಂದರೆ ಆ ಕಾಲದಲ್ಲಿ ಯಾವುದೇ ಗ್ರಾಫಿಕ್ಸ್ಗಳಿಲ್ಲದೆ ಮತ್ತು ನವೀನ ತಂತ್ರಜ್ಞಾನಗಳಿಲ್ಲದೆ ಆ ಕಾಲದಲ್ಲಿ ಅವರು ಮಾಡಿರುವ ಶಬ್ದಗ್ರಹಣವು ಹೊಸ ರೀತಿಯದ್ದಾಗಿದೆ. ಸೆಪ್ಟೆಂಬರ್ 12, 1983 ಮಧ್ಯಾಹ್ನ 3:25 ವೇಳೆ ಈ ಚಿತ್ರವು ಕಪಾಲಿ ಥಿಯೇಟರ್ನಲ್ಲಿ ಪ್ರದರ್ಶನವಾಗುತ್ತಿದ್ದ ವೇಳೆ ಕಪಾಲಿ ಚಿತ್ರಮಂದಿರದ ಪಕ್ಕದ ಗಂಗಾರಾಮ್ ಕಟ್ಟಡವು ಕುಸಿದು ಬಿದ್ದು 106 ಜನರು ಗಾಯಗೊಂಡಿದ್ದು ಸುಮಾರು 123ಕ್ಕೂ ಜನರು ಮರಣ ಹೊಂದಿದರು. ಈ ದೃಶ್ಯವನ್ನು ಇತ್ತೀಚೆಗೆ ಬಿಡುಗಡೆಯಾದ ಜಯತೀರ್ಥ ನಿರ್ದೇಶನದ ಕೈವಾ ಚಿತ್ರದಲ್ಲಿ ತೋರಿಸಲಾಗಿದೆ. 2019ರಲ್ಲಿ ಬಿಡುಗಡೆಯಾದ ರಕ್ಷಿತ್ ಶೆಟ್ಟಿ ಅಭಿನಯದ ಅವನೇ ಶ್ರೀಮನ್ ನಾರಾಯಣ ಚಿತ್ರದ ಟೈಟಲ್ ಅನ್ನು ಇದೇ ಚಿತ್ರದಿಂದ ಪಡೆಯಲಾಗಿದೆ. ಅಲ್ಲದೆ ಈ ಚಿತ್ರದ ಹೀರೋ ಎಂಟ್ರಿ ಕೂಡ ಹಿರಣ್ಯಕಶ್ಯಪು ಕಂಬ ಹೊಡೆಯುವ ದೃಶ್ಯದಿಂದ ಪ್ರಾರಂಭವಾಗುತ್ತದೆ. ಅಷ್ಟೇ ಅಲ್ಲದೆ ಚಾಲೆಂಜಿಂಗ್ ಸ್ಟಾರ್ ಡಿ ಬಾಸ್ ದರ್ಶನ್ ಅಭಿನಯದ ಕಾಟೇರ ಚಿತ್ರದಲ್ಲೂ ಸಹ ಈ ಚಿತ್ರದ ಸ್ವಗತದ ದೃಶ್ಯವನ್ನು ಹೀರೋ ಎನಾಕ್ಟ್ ಮಾಡಿ ತೋರಿಸುತ್ತಾರೆ. ಇಷ್ಟು ಮಾತ್ರವಲ್ಲದೆ ತೆಲುಗಿನ ಖ್ಯಾತ ನಟರಾದ ರಾಣಾ ದಗ್ಗುಬಾಟಿ ಅವರು ತಮ್ಮ ಪಾತ್ರದ ಪ್ರಿಪರೇಷನ್ಗಾಗಿ ಅಣ್ಣವರ ಈ ರೆಫರೆನ್ಸ್ ಅನ್ನು ತೆಗೆದುಕೊಂಡಿದ್ದಾರೆ. ಚಿತ್ರದ ಕಥಾಹಂದರಕ್ಕೆ ಬರುವುದಾದರೆ ಶ್ರೀಮನ್ ನಾರಾಯಣನ ನಿವಾಸ ಸ್ಥಾನವಾದ ವೈಕುಂಠದ ದ್ವಾರಪಾಲಕರಾದ ಜಯ ವಿಜಯರು ಗರ್ವದಿಂದ ದುರಹಂಕಾರ ಪ್ರವೃತ್ತರಾಗಿ ಶ್ರೀಮನ್ ನಾರಾಯಣನ ದರ್ಶನಕ್ಕೆ ಬಂದ ಬ್ರಹ್ಮ ಮಾನಸ ಪುತ್ರರನ್ನು
ಬಾಗಿಲಲ್ಲೇ ತಡೆದು ಅವಮಾನ ಮಾಡುತ್ತಾರೆ. ಇದರಿಂದ ಕೋಪಗೊಂಡ ಮುನಿಗಳು ಅವರಿಗೆ ಉಗ್ರ ಶಾಪವನ್ನು ಕೊಡುತ್ತಾರೆ. ಆದರೆ ಜಯವಿಜಯರು ಶಾಪ ವಿಮೋಚನೆಗಾಗಿ ಶ್ರೀಮನ್ನಾರಾಯಣನ ಮೊರೆ ಹೊಕ್ಕಾಗ ಶ್ರೀಮನ್ನಾರಾಯಣನು ಶಾಪವನ್ನು ಅನುಭವಿಸದೆ ಬೇರೆ ಮಾರ್ಗವಿಲ್ಲ ಎಂದು ಹೇಳಿ, ಭೂಲೋಕದಲ್ಲಿ 7 ಜನ್ಮಗಳನ್ನೆತ್ತಿ ನನ್ನ ಭಕ್ತರಾಗುವಿರೋ ಅಥವಾ 3 ಜನ್ಮಗಳನ್ನೆತ್ತಿ ನನ್ನ ಶತ್ರುವಿರಾಗುವಿರೋ ಎಂದು ಕೇಳಿದಾಗ ಅವರು ಹೆಚ್ಚು ಕಾಲ ನಾರಾಯಣನ ಸನ್ನಿಧಾನವನ್ನು ಬಿಟ್ಟಿರಲಾಗದೆಂದು ಹೇಳಿ ಶತ್ರುಗಳಾದರೂ ಪರವಾಗಿಲ್ಲ 3 ಜನ್ಮಗಳನ್ನೇ ಆರಿಸಿಕೊಳ್ಳುತ್ತಾರೆ. ಅದರಂತೆ ಮೊದಲನೇ ಜನ್ಮದಲ್ಲಿ ಹಿರಣ್ಯಾಕ್ಷ ಮತ್ತು ಹಿರಣ್ಯಕಶಿಪುರಾಗಿ ಹುಟ್ಟಿ ಇಡೀ ಭೂಲೋಕವನ್ನು ನಡುಗಿಸಿ ಕೊನೆಗೆ ದೇವಲೋಕವನ್ನು ಅಲ್ಲೋಲ ಕಲ್ಲೋಲ ಮಾಡಿದ ಕತೆ. ಕೊನೆಗೆ ಹಿರಣ್ಯಕಶ್ಯಪು ಮತ್ತು ಕಯಾದು ದಂಪತಿಗಳ ಮಗನಾಗಿ ಜನ್ಮ ತಾಳಿದ ಕುಮಾರ ಪ್ರಹ್ಲಾದನು ಹೇಗೆ ಶ್ರೀಮನ್ನಾರಾಯಣನ ಭಕ್ತನಾಗಿ ಲೋಕಕಂಟಕನಾದ ಹಿರಣ್ಯಕಶ್ಯಪಿನ ವಧೆಯಾಗಿ ಲೋಕ ಕಲ್ಯಾಣವಾಗುತ್ತದೆ ಎಂಬುದೇ ಕಥಾಹಂದರ.